ಆಗ್ತಾ ಇಲ್ಲಪ್ಪ. ಬೆಳಗ್ಗೆಯಿಂದ ಸಮಸ್ಯೆ ಇದೆ ಸರ್. ಎಲ್ಲ ಬಿದ್ದೋಗ್ಬಿಟ್ಟಿದೆ. ನನಗೇನ್ ಮಾಡ್ಕೊಡಕ್ಕೆ ಏನ್ ತೊಂದರೆ ಇಲ್ಲ ಸರ್. Okay. ಒಂದು ಬಾಗಲಕೋಟೆ ಕಾಂಗ್ರೆಸ್ ಆಗಿದೆ ಸರ್, ಮತ್ತೆ ದಾವಣಗೆರೆ ಮುನ್ನಡೆ ಸಾಧಿಸಿದೆ. ಇದು 12,000 ಲೀಡ್ ಇದೆ. ಮೇಲೆ ದಾವಣಗೆರೆನು 12,000 ಲೀಡ್ ಇದೆ. ಲೈನಲ್ಲಿ ಇದ್ದಾರೆ. 12,196 ಓಟು 13ನೇ ರೌಂಡ್ಗೆ ಲೀಡ್ ಇದೆ. ಬಟ್ SDPI ಓಟು ನಮ್ಗೆ ದೊಡ್ಡ ಡೇಂಜರ್ ಆಗಿದೆ. ನಾವು ಅಷ್ಟು ಓಟು ಕ್ರಾಸ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. SDPIಗೂ 12,000 ಓಟು ಆಗ ಜಾಸ್ತಿ ಬಂದಿದೆ. ಚೀಫ್ ಮಿನಿಸ್ಟರ್ ಅದನ್ನು ಹೇಳಿದ್ದಾರೆ. ಬೆಳಗ್ಗೆ ಇಂಟರ್ನಲ್ ಏನ್ ಇಶ್ಯೂಸ್ ಆಗಿದೆ ಅನ್ನೋದು ಸಿಎಂ ಹೇಳಿದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜೊತೆ ಜನ ವಿಶ್ವಾಸದಿಂದಿದ್ದಾರೆ. ನಮ್ಮ ಗ್ಯಾರಂಟಿಗಳು ಚೆನ್ನಾಗಿ ನಡೀತಾ ಇದೆ. ಜನರ ಕಷ್ಟಕ್ಕೆ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇದೆ. ಇದಕ್ಕೆ ಈ ಒಂದು ರಿಸಲ್ಟ್ಗಳು ನಮ್ಮ ರಾಜ್ಯದಲ್ಲಿ ಕಾರಣ. ಇನ್ನ 7 ರೌಂಡ್ ಇದೆ. ಎಲ್ಲ ರೌಂಡ್ ಅಲ್ಲೂ ಚೆನ್ನಾಗಿ ಆಗ್ತದೆ ಅನ್ನೋ ವಿಶ್ವಾಸ. ಕೇರಳದಲ್ಲಿ UDF ಚೆನ್ನಾಗಿ ಬರ್ತಾ ಇದೆ ಸರ್. ಅಲ್ಲೇನು ನಿಮ್ಮ ಮೈತ್ರಿ ಅಧಿಕಾರಿ ಬರುವ ಮುನ್ಸೂಚನೆ ಸಿಕ್ಕಿದೆ, ಅದ್ರ ಬಗ್ಗೆ ಎಲ್ಲ ನಮ್ಗೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲೂ ಜನ ವೋಟ್ ಕೊಟ್ಟಿದ್ರು. 10 ವರ್ಷ ಆಗಿತ್ತು ಅವ್ರಿಗೆ. ಬದಲಾವಣೆ ಬೇಕು ಅಂತಿತ್ತು. ನಾವೆಲ್ಲ ಕ್ಯಾಂಪೇನ್ ಹೋದಾಗ ಕೂಡ ನಮ್ಗೆ ಜನ ಬಹಳ ವಿಶ್ವಾಸ ವ್ಯಕ್ತಪಡಿಸಿದ್ರು. ಸೊ ಇವತ್ತು ದೊಡ್ಡ ಬೆಂಬಲ ಸಿಕ್ಕಿದೆ. ನಮ್ಗೆಲ್ಲ ಆಶ್ಚರ್ಯನಪ್ಪ ಅಂತಂದ್ರೆ ತಮಿಳುನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು ಡಿಎಂಕೆ ಬರುತ್ತೆ ಅಂತ ಹೆಚ್ಚು ಕಮ್ಮಿ, ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೆ ಬೇರೆ. ನಾವು ರೀಡ್ ಮಾಡಕ್ ಆಗಲಿಲ್ಲ. ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದ್ರು. ಬಟ್ ಆದ್ರೆ ನಮ್ಮ 40 ವರ್ಷದ ಸಂಬಂಧ ನಿಂದಿಸ್ತಾನ ಒಟ್ಟಾಗಿ ರಾಹುಲ್ ಗಾಂಧಿ ಅವ್ರು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥದ್ದು ಕೂಡ ಕಾರಣ ಏನಾದ್ರು ಆಯ್ತು ಸರ್? ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನೋಂಥದ್ದು ನಾನು ಮಾತಾಡಕ್ ಆಗಲ್ಲ. ಪಾರ್ಟಿಗೆ ಏನ್ ತೀರ್ಮಾನ ಮಾಡ್ತಾರೆ ನಾವೆಲ್ಲ ಹೋಗಿದೀವಲ್ಲ, ನಾನ್ ಹಂಚ್ಕೊಂಡಿಲ್ಲ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅನ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡ್ಗಳೆಲ್ಲ ಹೋಗಿದ್ದಲ್ಲ, ಇವೆಲ್ಲ ಅದನ್ನೆಲ್ಲ ಗಮನಿಸಿದ್ದಾರೆ. ಸರ್, ಎಲ್ಲಕ್ಕಿಂತ ಆಶ್ಚರ್ಯ ನೀವು ಅಸ್ಸಾಂಗೆ ಹೋಗಿದ್ದು, ಅಲ್ಲಿ ನಿಮ್ಗೆ ಕೈ ಹಿಡಿದಿಲ್ಲ ಅಂತ ಮತದಾರ. ನೀವೇ ಉಸ್ತುವಾರಿ ಇಲ್ಲ ರೀ, ಅಬ್ಸರ್ವರ್ ಆಗಿದೆ. ಉಸ್ತುವಾರಿ ನೀವು ಅಲ್ಲೇ ಬೀಡು ಬಿಟ್ಟಿದ್ರಿ, ಹೋಗೋದು ಬರೋದು ಮಾಡ್ತಿದ್ರಿ. ನಮ್ಮ ಡ್ಯೂಟಿ ಪಾರ್ಟಿ ಏನ್ ಕೆಲಸ ಮಾಡ್ಬೇಕಲ್ಲ, ನಾವು ಇನ್ನ ಸ್ವಲ್ಪ ಜಾಸ್ತಿ ಸೀಟ್ ನಾನು ನಿರೀಕ್ಷೆ ಮಾಡಿದ್ದು. ಒಂದು 50ವರೆಗೂ ನಾವು ಬರ್ತೀವಿ ಅಂತ ನಮ್ಗೆ ನಿರೀಕ್ಷೆ. ಲೋಕಲ್ ಅವರು 50 ಬಿಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಏನು ಪ್ರಾಬ್ಲಮ್ ಆಯ್ತು ಸರ್? ನೀವು ಅನ್ಕೊಂಡಿದ್ದು ಬೇರೆ ಆದ್ರೂ ಆಗಿದ್ದೇ ಬೇರೆ. ಅಲ್ಲಿ ಡಿಲಿಮಿಟೇಷನ್ ಇದೆಯಲ್ಲ, ಡಿಲಿಮಿಟೇಷನ್ಗೆ ಬಹಳ ಪ್ಲಾಂಟ್ ಆಗಿ ಡಿಲಿಮಿಟೇಷನ್ ಮಾಡಿದ್ದಾರೆ. ಎಲ್ಲ ಮೈನಾರಿಟೀಸ್ ಒಂದ್ ಕಡೆ ಶಿಫ್ಟ್ ಮಾಡಿ ಅವ್ರದ್ದೇ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಏನಾಯ್ತು ಸರ್? ಯಾಕೆ ಸರ್ ವೆಸ್ಟ್ ಬೆಂಗಾಲ್ ಅಫಿಷಿಯಲ್ ಮಿಷನ್ ಇದೆ. ವೆಸ್ಟ್ ಬೆಂಗಾಲ್ ಇದೆ
ಎಲೆಕ್ಷನ್ ಮಿಷಿನ್ ಅಫಿಷಿಯಲ್ ಮಿಷಿನ್ ಎಷ್ಟು ದುರುಪಯೋಗ ಮಾಡಬೇಕು ಮಾಡಿದ್ದಾರೆ. ಬಟ್ ಇಲ್ಲೆಲ್ಲ ಈ ಇತರ ಸ್ಟೇಟ್ ಗಳಲ್ಲಿ ಇಲ್ಲದೆ ಇರುವಂತದ್ದು ಯಾಕೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾತ್ರ ಯಾಕೆ ಎಕ್ಸ್ಪೆಕ್ಟೇಷನ್ ಇದೆ? ಬಹಳ ಪ್ರಯತ್ನ ಮಾಡಿದ್ರು ಆಗಿಲ್ಲ. ಈಗೆಲ್ಲ ಆಗಿ ವೋಟ್ಗಳೆಲ್ಲ ಡಿಲೀಟ್ ಮಾಡಿ 2 ಲಕ್ಷಕ್ಕೂ ಹೆಚ್ಚು ಏನಪ್ಪಾ ಹಲೋ ಹೌದಾ ಕೆಳಗಡೆ ಹಿಡಿದಾ ಹಲೋ ಆಯ್ತು 8,800 ಚಿಲ್ಡ್ರನ್ ಇನ್ನು 5 ರೌಂಡ್ 8,000 ಆಗಿದೆ ಅಂತ ನಿಮಗೆ 12 ಇತ್ತು ಒಂದು 8,000. ದಾವಣಗೆರೆನಲ್ಲಿ ಆಲ್ಮೋಸ್ಟ್ 20,000 ರಿಂದ 30,000 ಲೀಡ್ ಬರ್ಬೇಕಾಗಿತ್ತು, ಬಟ್ ಕಡಿಮೆ ಬರ್ತಾ ಇದೆ. ಏನು 20,000-30,000 ಇದೆಲ್ಲ ಗೊಂದಲ ಆದ್ಮೇಲೆ 20,000 ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಚುನಾವಣೆ ಕಂಫರ್ಟಬಲ್ ಆಗಿ ಗೆಲ್ತೀವಿ ಅನ್ನೋದು ನಮ್ಮ ವಿಶ್ವಾಸ. ಏನ್ ಕಾರಣ? ಇವೆಲ್ಲ ನಾನು ಮಾತಾಡಕ್ ಹೋಗೋದ. ಈಗಾಗಲೇ ಬೆಳಗ್ಗೆ CM ಹೇಳಿದ್ದಾರೆ. ನಾನಿನ್ನ ಅದ್ರ ಮೇಲೆ ವಾಪಸ್ ಆದಂತ ಎಲ್ಲ ಬೆಳವಣಿಗೆಗಳು ಒಂದ್ ರೀತಿ ಕೈಗನ್ನಡಿ ಅಂದಂಗೆ ಕಾಣ್ತದೆ ಸರ್. ಸದ್ಯದ ಲೆಕ್ಕಾಚಾರದ ಪರಿಸ್ಥಿತಿಗಳೆಲ್ಲ ಕೂಡ ಅಂದ್ರೆ ಈಗ ಅಲ್ಪಸಂಖ್ಯಾತ ಮತಗಳು ಸ್ವಲ್ಪ ಕನ್ವರ್ಟ್ ಆಗಿ ರಿಸಲ್ಟ್ ಅಲ್ಲಿ ನೋಡಿದ್ರೆ ತಗೊಂಡು ಕಾಂಗ್ರೆಸ್ ಪಾರ್ಟಿ ಏನ್ ಲೈಟ್ ಆಗಿ ತಗೊಂಡಿರ್ಲಿಲ್ಲ. ಯಾವುದು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಮೈನಾರಿಟೀಸ್ ಸ್ಪೇಸ್ ಸ್ವಲ್ಪ ತಗೊಂಡು ಕೆಲವೊಂದು ನಾಯಕರು ಮುಸ್ಲಿಂ ನಾಯಕರು ಕರೆಕ್ಟ್ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಈ ರಿಸಲ್ಟ್ ಸ್ವಲ್ಪ ಆತರ ಅನ್ಸ್ತಾ ಇದೆ. ಯಾಕಂದ್ರೆ ಒಂದು 15,000 ನಾನೇನು ಮಾತಾಡಲ್ಲ. ಚೀಫ್ ಮಿನಿಸ್ಟರ್ ಅಲ್ಲೇ ಮಾತಾಡಿದೆ, ರಿಪೋರ್ಟ್ಸ್ ಎಲ್ಲ ಬಂದಿದೆ. ಈಗ ಅದನ್ನೆಲ್ಲ ಡಿಸ್ಕಷನ್ ಸ್ಟೇಜ್ಗೆ ನಾನು ತರೋದು ಇಷ್ಟ. ಮುಂದಕ್ಕೆ ಏನಾಗ್ಬೇಕು ಆ ಕೆಲಸ ಮಾಡ್ಕೊಂಡು ಹಾಗೂ ಹೋಗುವ ಬಗ್ಗೆ ನಾವು ಲೆಕ್ಕಾಚಾರ ಆಗ್ತದೆ. ಬೈ ಚಾನ್ಸ್ ಏನಾದ್ರು ಸರ್ ಕೊನೆ ಹಂತದಲ್ಲಿ ಸೋಲ್ ಏನಾದ್ರು ಆಯ್ತು ಅಂದ್ರೆ ಆವಾಗ ಯಾವ್ದಾದ್ರು ಲೀಡರ್ ಮೇಲೆ ಕ್ರಮ ಆಗ್ಬೋದ? ಸೋಲು ಗೆಲುವಿನ ಡಿಫ್ರೆಂಟ್. ಅದೆಲ್ಲ ಪಬ್ಲಿಕ್ ಅಲ್ಲಿ ಮೀಡಿಯಾ ಮುಂದೆ ಮಾತಾಡೋಷ್ಟು ಮೂರ್ಖರಾಗಲ್ಲ. ನನ್ನ ಯಾರೋ ರೋಡಲ್ಲಿ ಏನೋ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾರಲ್ಲ, ಆ ರೀತಿ ನನಗೆಲ್ಲ ಕ್ವಶನ್ ಎಲ್ಲ ಹಾಕಿಸ್ಬೋದು. ಸರ್ ಒಟ್ಟಾರೆ 5 ರಾಜ್ಯದ ಚುನಾವಣೆ ರಾಜ್ಯದ ಉಪಚುನಾವಣೆ ಎಲ್ಲಾ ರಿಸಲ್ಟ್ ರಾಜ್ಯದಲ್ಲಿ ಏನಾದ್ರು ಬೆಳವಣಿಗೆಗಳಿಗೆ ಕಾರಣ ಆಗುತ್ತಾ ಅಥವಾ ಇಲ್ಲಿ ಏನಾದ್ರು ವಿಶೇಷ? ನಮ್ಮ ರಾಜ್ಯಕ್ಕೆ ಏನಾಗಲ್ಲ ಬಿಡಿ. ಕೆಲವೆಲ್ಲ ಬಹಳ ಖುಷಿಯಾಗಿರ್ಬೋದು, ಕೆಲವು ಬೇಜಾರಾಗ್ಬೋದು. ನಮ್ಮ ರಾಜ್ಯದಲ್ಲಿ ಇವೆಲ್ಲ ಡಬಲ್ ಇಂಜಿನ್ ಸರ್ಕಾರ ಇದ್ದವು, ಏನು ಮಾಡಕ್ಕಾಗಲ್ಲ. ಆಯ್ತು, ನಿನ್ನೆ ವಿಚಾರ ಬರ್ತೀನಿ. ನಿನ್ನೆ ಏನು ಚಿಕ್ಕಮಂಗ್ಳೂರಿನಲ್ಲಿ ಶೃಂಗೇರಿ ನಡೆದಿದೆ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾದಂತ ಒಂದು ಕ್ರೈಮ್. ಏನು ಕೌಂಟಿಂಗ್ ಬಾಕ್ಸ್ ನ ಓಪನ್ ಮಾಡಿದ್ದಾರೆ. ಡಿಕ್ಲೇರ್ ಆಗಿದ್ದಂತ ಸರಿಯಾಗಿದ್ದಂತ ಬ್ಯಾಲೆಟ್ ಪೇಪರ್ನ ತೆಗೆದುಕೊಂಡು ಕೆಲವನ್ನ ಉಪಯೋಗಿಸ್ಕೊಂಡು ಆ ವೋಟ್ ಮೇಲೆ ನಮ್ಮ ಕ್ಯಾಂಡಿಡೇಟ್ಗೆ ಬಿದ್ದಂತ ವೋಟ್ ಜೊತೆಗೆ ಇನ್ನೊಬ್ಬರಿಗೆ ಮಾರ್ಕ್ ಮಾಡಿದ್ದಾರೆ.